ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ನೋಡಿ, ನಾಳೆ ನೀವು ಇದೇ ಮಂಡಕ್ಕಿ ನಾಷ್ಟನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದೇ ಥರ ನಾಷ್ಟ ಮಾಡಿ ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗಿಗೆ ಮಂಡಕ್ಕಿ ನಾಷ್ಟನ ಮಾಡೋದು ಹೇಗೆ ಅಂತ ನೋಡಿ. ಇವಾಗ ನೋಡಿ, ಈ ಥರ ಮಂಡಕ್ಕಿ ತಗೊಳ್ಳಿ. ಇದಕ್ಕೆ ಒಗ್ಗರಣೆಗೆ ಟೊಮ್ಯಾಟೊ, ಈರುಳ್ಳಿ, ಮೆಣಸಿನಕಾಯಿ, ಕರಿಬೇವು, ಕಡಲೆಬೀಜ ಮತ್ತು ಕೊತ್ತಂಬರಿ ಇಷ್ಟು ಕಟ್ ಮಾಡಿ ತಗೊಳ್ಳಿ. ಮಂಡಕ್ಕಿನ ನೀರಿಗೆ ಹಾಕಿ ತೋಯಿಸ್ಕೊಳ್ಳಿ. ಈ ಥರ ನೋಡಿ, ಚೆನ್ನಾಗಿ ಮೆತ್ತಗಾಗಬೇಕು. ಅದು ಅಲ್ಲಿ ತನಕ ನೀರಲ್ಲಿ ತೋಯಿಸಿ. ಇವಾಗ ಒಗ್ಗರಣೆ ಹಾಕೋಣ ಬನ್ನಿ. ಒಗ್ಗರಣೆಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಮಾಡೋಕ್ಕೆ ಬಿಡಿ. ಬಿಸಿ ಆದಮೇಲೆ ಇವಾಗ ಸಾಸಿವೆ ಹಾಕಿ ನೋಡಿ ಹೇಗೆ ಚಟ್ಪಟ ಅಂತಿದೆ ಅಂತ. ಸಾಸಿವೆ ಈ ಥರ ಅನ್ನಬೇಕು. ಜೀರಿಗೆನೂ ಹಾಕಿ, ಜೀರಿಗೆ ಹಾಕಿದ ಮೇಲೆ ಇವಾಗ ಕಡಲೆ ಬೀಜ, ಕರಿಬೇವು ಹಾಕಿ ನೋಡಿ ಈ ಥರ ಹಾಕಿ. ಆಮೇಲೆ ಕಟ್ ಮಾಡಿರೋ ಮೆಣಸಿನ್ಕಾಯಿ ಹಾಕಿ, ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಈರುಳ್ಳಿ ಹಾಕಿ, ಎಣ್ಣೆಯಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ, ಕಡಲೆಬೀಜ ಎಲ್ಲನೂ ಚೆನ್ನಾಗಿ ಕಟ್ ಮಾಡಿ ಹಾಕಿ ಇವಾಗ ಈ ಥರ ಫ್ರೈ ಮಾಡಿ. ನೋಡಿ, ಈರುಳ್ಳಿ ಎಲ್ಲ ರೆಡ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿ. ಸ್ವಲ್ಪ ಕೊತ್ತಂಬರಿ ಹಾಕಿ ಮತ್ತೆ ಫ್ರೈ ಮಾಡಿ. ನೋಡಿ ಯಾವ ಥರ ಫ್ರೈ ಆಗ್ತಾಯಿದೆ ಅಂತ. ಇವಾಗ ಕಟ್ ಮಾಡಿರೋ ಟೊಮ್ಯಾಟೊ ಹಾಕಿ. 1 ಟೊಮ್ಯಾಟೊ ತೊಗೊಳ್ಳಿ ಸಾಕು. ಮತ್ತು ಫ್ರೈ ಮಾಡಿ. ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡಿ ಈ ಥರ. ಇವಾಗ ಅರಿಶಿನ ಹಾಕಿ ನೋಡಿ. ಮತ್ತು ಟೇಸ್ಟ್ಗೆ ಉಪ್ಪು ಹಾಕಿ, ಟೇಸ್ಟ್ಗೆ ತಕ್ಕಂತೆ ಉಪ್ಪು ಹಾಕಿ ಮತ್ತು ಮಿಕ್ಸ್ ಮಾಡಿ. ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಅರಿಶಿನ ಎಲ್ಲ. ಇವಾಗ ಇದಕ್ಕೆ ನಾನು ಹಾಲು ಹಾಕೋತಾ ಇದ್ದೀನಿ. ಹಾಲು ಏಕೆಂದರೆ ದಪ್ಪ ಹಳ್ಳು ಸ್ವಲ್ಪ ಸ್ಮೂತಾಗಿ ಆಗಲ್ವಲ್ಲ, ಬರಿಕಂದು ಹಳ್ಳು ಥರ ದಪ್ಪಂದು ಹಳ್ಳು ಆಗಲ್ಲ. ಸೊ ಅದಕ್ಕೆ ಇಲ್ಲಿ ಹಾಲು ಹಾಕ್ಕೊಂಡ್ರೆ ಮೆತ್ತಗಾಗಿ ಬರುತ್ತೆ ನಾಷ್ಟನ. ಸ್ವಲ್ಪ ಹಾಲು ಹಾಕಿ ಮತ್ತು ಪುಟಾಣಿ ಹಿಂಡಿನ ಹಳ್ಳಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಮಾಡಿದರೆ ದಪ್ಪ ಹಳ್ಳು ಕೂಡ ಸ್ಮೂತಾಗಿ ಮೆತ್ತಗೆ ಬರುತ್ತೆ. ನಾಷ್ಟ ತಿನ್ನೋಕ್ಕೆ ಮೃದುವಾಗಿರುತ್ತೆ. ಇದೇ ಥರ ನಾಷ್ಟ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತೀರ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ. ಬೆಳಗಿನ ನಾಷ್ಟಕ್ಕೆ ಈ ನಾಷ್ಟ ಮಾಡಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ಮಾಡಿದ್ರೆ ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನು ಹೇಗೆ ತೋರಿಸಿದ್ದೀನೋ ಅದೇ ಥರ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ಮಾಡಿ ನನ್ನ ರೆಸಿಪಿ ಇಷ್ಟವಾದಲ್ಲಿ ನನಗೆ ಸಬ್ಸ್ಕ್ರೈಬು, ಶೇರು, ಲೈಕ್, ಕಮೆಂಟ್ ಮಾಡಿ ಪ್ಲೀಸ್. ನನ್ನ ರೆಸಿಪಿನ ಡೈಲಿ ಬರುತ್ತೆ ನಿಮ್ಮ ಹತ್ರ ಸಬ್ಸ್ಕ್ರೈಬ್ ಮಾಡಿದರೆ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿದ್ರೇ ನಿಮಗೆ ತಿನ್ಬೇಕು ಅನ್ನಿಸ್ತಾ ಇದೆ ಅನಿಸುತ್ತೆ.